ಗೊತ್ತಾ, ನಾನು ಪ್ರಜಾಕೀಯ ಪಕ್ಷದ ಅಭ್ಯರ್ಥಿಯ MLA ಅಭ್ಯರ್ಥಿಯಾಗಿ ನಿಂತ್ಕೊಂಡು ಈ ಸರಿ ಸ್ಪರ್ಧೆ ಮಾಡಿ ಗೆದ್ದು MLA ಆಗಿ ಕೆಲಸ ಮಾಡ್ತಿದ್ದೀನಿ. ಹೌದಾ, MLA ಆಗ್ತಿದೀಯಾ ಅಂದ್ರೆ ಕಾರು, ಬಂಗ್ಲೆ, ಆಸ್ತಿ ಎಲ್ಲ ಮಾಡ್ಬೋದು. ಹಾಗೆ ನಿನ್ ಹಿಂದೆ ಎಷ್ಟೊಂದು ಜನ ಜೈ ಜೈ ಅಂತ ಕೂಗ್ತಿರ್ತಾರೆ. ನೀನ್ ಒಂಥರ ಹೀರೋ ತರ ಹೋಗ್ತೀಯಾ. ನಿನ್ನ ಹಿಂದೆ ಬಾಡಿ ಗಾರ್ಡ್ಸ್ ಇರ್ತಾರೆ. ಹೌದು, ಒಂದು ಓಟಿಗೆ ಎಷ್ಟು ಕೊಡ್ತೀಯಾ? ಅಲ್ದೆ ಎಷ್ಟು ಖರ್ಚು ಮಾಡ್ತಿದೀಯಾ? ಹೋಲ್ಡ್ ಆನ್. ಈ ಪ್ರಜಾಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದೆ, ನಾನು ರಾಜಕಾರಣಿಯಾಗಿ ಅಡ್ಡಾಡ್ತೀನಿ ಅಂತ ಹೇಳಲಿಲ್ಲ. ನೀನು ಅನ್ಕೊಂಡಾಗೆ ನಾನು ಇಲ್ಲಿ ₹1 ಕೊಡ್ತಾ ಇಲ್ಲ. ಹಾಗೆ ನಾನು ಇಲ್ಲಿ ಕಾರು, ಬಂಗ್ಲೆ ಎಲ್ಲ ತಗೊಂಡು ನನ್ನ ಆಸ್ತಿ ನಾನು ಇಂಪ್ರೂವ್ನೂ ಮಾಡ್ಕೋತಾ ಇಲ್ಲ. ಇಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಿರೋದು ಒಬ್ಬ ಕೆಲಸಗಾರ್ತಿಯನ್ನಾಗಿ ಮಾತ್ರ. ಅಂದ್ರೆ ನನಗೆ ಕೊಟ್ಟಿರೋ ಕೆಲಸ ನಾನು ಕರೆಕ್ಟಾಗಿ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಮುಲಾಜಿಲ್ದೆ ತೆಗೆದು ಬಿಸಾಕ್ತಾರೆ. ಇಂಥ ಪಕ್ಷಕ್ಕೆ ನಾನು ಸೇರ್ತಾ ಇರೋದು. ನೀನು ಅನ್ಕೊಂಡಿರೋ ತರ ದುಡ್ಡು ಕೊಟ್ಟು ಹೋಗಿಲ್ಲ, ನಿನಗೆ ದುಡ್ಡು ಕೊಡೋದಿಲ್ಲ. ನೆಕ್ಸ್ಟ್ ನನ್ನಿಂದ ನೀನು ಅದನ್ನ ದುಡ್ಡಿಂದು ನಿರೀಕ್ಷೆ ಮಾಡೋ ಹಾಗೂ ಇಲ್ಲ. ಬದಲಾಗಿ ನನ್ನಿಂದ ನೀನು ಕೆಲಸ ನಿರೀಕ್ಷೆ ಮಾಡ್ಬೋದು. ನಾನು ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನಿಂದ ಈ ಕೆಲಸ ಆಗಿಲ್ಲ ಅಂತ ನಂಗೆ ನೇರವಾಗಿ ಹೇಳ್ಬೋದು. ಅಷ್ಟೇ ಯಾಕೆ, ನೀವೆಲ್ಲ ಸೇರ್ಕೊಂಡು ಏನೋ ಒಂದು ನಾನು ಪ್ರಾಜೆಕ್ಟ್ನ ತಂದೆ ಅನ್ಕೋ, ಅದು ನಿಮ್ಗೆ ಓಕೆ ಇದ್ರೆ ಓಕೆ ಅಂತ ಹೇಳ್ಬೋದು, ಬೇಡ ಅನ್ಸಿದ್ರೆ ಬೇಡ ಅಂತ ಹೇಳ್ಬೋದು. ನೀವು ಕಟ್ಟೋ ಪ್ರತಿಯೊಂದು ಟ್ಯಾಕ್ಸಿಗೂ ನಾನು ನಿಮ್ಗೆ ಸರಿಯಾದ ಲೆಕ್ಕನೂ ಕೊಡ್ತೀನಿ, ಲೆಕ್ಕಕ್ಕೆ ಸರಿಯಾಗಿ ಕೆಲಸನೂ ಮಾಡ್ತೀನಿ. ನನ್ನ ಕೆಲಸದಲ್ಲಿ ಏನಾದ್ರೂ ಲೋಪದೋಷ ಬಂತ, ಎಸ್, ಆ ಅಧಿಕಾರನೂ ನಿಮ್ಗೆ ಇದೆ. ನೀವೇ 3 ತಿಂಗಳಲ್ಲಿ ಸರಿ ಮಾಡ್ಕೊ ಅಂತ ನಂಗೆ ವಾರ್ನಿಂಗು ಕೊಡ್ಬೋದು. ನಾನು ಸರಿ ಮಾಡ್ಕೊಳ್ದೆ ಮತ್ತು ಅದೇ ದೌಲತ್ತಲ್ಲಿ ಇದ್ದೆ ಅನ್ಕೋ, ಅವಾಗ ನೀವು ನನ್ನನ್ನ ಕಿತ್ತು ಬಿಸಾಕ್ಬೋದು. ಇಂಥ ಪಕ್ಷಕ್ಕೆ ನಾನು ಕೆಲಸಗಾರನಾಗಿ ಹೋಗ್ತಾ ಇದ್ದೀನಿ ಹೊರತು ನಾನಿಲ್ಲಿ MLA ಆಗಿ ಮೆರೆಯಕ್ಕೆ ಹೋಗ್ತಾ ಇಲ್ಲ. ಪ್ರಜಾಕೀಯ ಪಕ್ಷ ಅಂದ್ರೆ ಇಲ್ಲಿ ನಾನು MLA ಆಗ್ತೀನಿ, ನಾನು MP ಆಗ್ತೀನಿ ಅಂತ ಬರೋರ್ಗೆಲ್ಲ ಅವಕಾಶ ಇಲ್ಲ. ಬದಲಾಗಿ ನಾನು ಕೆಲಸಗಾರನಾಗ್ತೀನಿ, ಕೆಲಸ ಕೊಡಿ, ಕೆಲಸ ಮಾಡ್ತೀನಿ ಅನ್ನೋರಿಗೆ ಮಾತ್ರ ಅವಕಾಶ ಇರುತ್ತೆ. ಈಗ ನೀವು ಮಾಡಬೇಕಾಗಿರೋದು ಅದೇ. ಈ ಮುಂಬರುವ ದಿನಗಳಲ್ಲಿ ಕೆಲಸಗಾರ ಬೇಕು ಅಥವಾ ನಿಮ್ಮ ಆಳೋ ರಾಜ ಬೇಕು ಅಂತ ನೀವೇ ನಿರ್ಧಾರ ಮಾಡಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ